ಸರ್ ಸುದೀರ್ಘ ಹತ್ತತ್ರ 4 ದಶಕದ ಹೋರಾಟದ ರಾಜಕಾರಣ ನಿಮ್ದು. ಒಂದು 40 ವರ್ಷ ಅಥವಾ ಒಂದು 35 ವರ್ಷ ಹಿಂದೆ ತಿರುಗಿ ನೋಡಿದಾಗ ಏನನ್ಸುತ್ತೆ? ಹೇಗಿದ್ರು ಬಸವರಾಜ್ ಶಿವಣ್ಣ ಅವರು? ನಾನು ವ್ಯಕ್ತಿಗತವಾಗಿ ಬದಲಾವಣೆ ಆಗಿಲ್ಲ. ವ್ಯಕ್ತಿಗತವಾಗಿ ಹಿಂದು ನೋಡಿದ್ದು ಸಂತೋಷ ಅನಿಸ್ತೈತಿ. ಹಿಂದೆ ತಿರುಗಿ ನೋಡಿದ್ರೆ ನಾನು ಹಿಂದೆ ಚೆನ್ನಾಗಿ ಕೆಲಸ ಮಾಡೀನಿ, ಜನರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಬಂದೀನಿ ಅಂತಕ್ಕಂಥದ್ದು ಒಂದು ನನ್ನ ಮನಸ್ಸಿಗೆ ನೆಮ್ಮದಿ ತರ್ತಕ್ಕಂಥದ್ದು. ಈಗ ಕೂಡ ಕೆಲಸ ಮಾಡ್ತಕ್ಕಂಥದ್ದು ಆ ಮೊದಲಿನ ನೆಮ್ಮದಿ ಈಗ ಸಿಗವಲ್ದು. ಈಗೇನು ಸದ್ಯ ವಾತಾವರಣ ಈ ಸಂದರ್ಭದಲ್ಲಿ ಯಾಕಂದ್ರೆ ಇವತ್ತು ನಾವು ಸರ್ಕಾರ ಒಳ್ಳೆ ಜನಪರವಾದಂಥ ಕಾರ್ಯಕ್ರಮಗಳನ್ನು ಕೊಡ್ತೈತಿ. ಜನರು ವಿಶೇಷವಾಗಿ ಯಾವುದೇ ಗ್ರಾಮಕ್ಕೆ ಹೋದರೂ ಕೂಡ ನಮಗೆ ಆ ರಸ್ತೆ ಮಾಡಿಸ್ಕೊಡ್ರಿ, ಸ್ಮಶಾನ ಅಭಿವೃದ್ಧಿ ಮಾಡಿಸ್ಕೊಡ್ರಿ, ಮತ್ತು ಇವು ದೇವಸ್ಥಾನಕ್ಕೆ ದುಡ್ಡು ಕೊಡಿಸ್ರಿ, ಇವ ಬೇಡಿಕೆ ಜಾಸ್ತಿ. ಒಂದು ಸಮುದಾಯ ಭವನ ಮಾಡಿಸ್ಕೊಡ್ರಿ. ಈಗಾಗಲೇ ನಮ್ಮ ಬ್ಯಾಡಗಿ ಕ್ಷೇತ್ರ ಏನೈತಲ್ಲ, ನೀರಾವರಿಗೆ ಅನುಕೂಲ ಆದಂಥ ಭೂ ಏರಿಯಾ ನಮ್ಮಲ್ಲಿಲ್ಲ. ಯಾಕಂದ್ರೆ ಎತ್ತರ ಮಟ್ಟದೊಳಗೆ ಹಿಂಗಾಗಿ ಯಾವ ನೀರಾವರಿ ಯೋಜನೆ ನಮಗೆ ಮುಟ್ಟೋದಲ್ಲ. ಹಿಂಗಾಗಿ ನಾವೀಗಾಗಲೇ ಸುಮಾರು 5 ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಅದಾವೆ ನಮ್ಮ ಕ್ಷೇತ್ರದಾಗ. ಒಂದು ಅಸುಂಡಿ, 2 ಆಣೂರು, 3 ಕಾಗಿನಲ್ಲಿ ಕೆರೆ ತುಂಬಿಸ್ತಾವೆ, ಗುಡ್ಡದ ಮಲ್ಲಾಪುರ, ಇನ್ನೊಂದು ಬುಡುಪ್ನಳ್ಳಿ ಕೆರೆ ತುಂಬಿಸ್ತಾವೆ. ಒಟ್ಟು 5 ಕೆರೆಗಳನ್ನು ಪೈಪ್ಲೈನ್ ಮೂಲಕ ನೀರು ತುಂಬಿಸ್ತಕ್ಕಂಥ ಯೋಜನೆ ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಡೆದಾವೆ. ಪ್ರತಿ ವರ್ಷವೂ ಕೂಡ ಎಲ್ಲ ಕೆರೆಗಳಿಗೂ ಕೂಡ ಹೊಳೆಯಿಂದ ನೀರು ತಂದು ತುಂಬಿಸ್ತಕ್ಕಂಥ ವ್ಯವಸ್ಥೆ ಈಗಾಗಲೇ ಆಗೈತಿ. ರೈತರು ಸ್ವಲ್ಪ ಮಟ್ಟಿಗೆ ಸಮಾಧಾನ ಅದಾರ, ಖುಷಿನೂ ಅದಾರ. ಯಾಕಂದ್ರೆ ಅವ್ರ ಜಮೀನುಗಳಿಗೆ ನೀರು ಹೋಗದೇ ಇದ್ದರೂ ಕೂಡ ಆ ಕೆರೆಗಳಿಗೆ ಬಂದು ನೀರು ತುಂಬೋದ್ರಿಂದ ನಮ್ಮ ಬೋರ್ವೆಲ್ಗಳು, ರೈತರು ಏನು ಬೋರ್ವೆಲ್ ಇರ್ತಾವಲ್ಲ ಅವೆಲ್ಲ ಅಂತರ್ಜಲ ಮಟ್ಟ ಹೆಚ್ಚಾಗೈತಿ. ಬೇಸಿಗೆ ಒಳಗೆ ತಕ್ಕ ಮಟ್ಟಿಗೆ ಒಂದಿಷ್ಟು ನೀರಾವರಿ ಮಾಡ್ಕೊಂಡು ಒಂದಿಷ್ಟು ಅನುಕೂಲ ಜೀವನೋಪಾಯಕ್ಕೆ. ಇದು ನೀವು MLA ಆಗಿ ಬಂದ್ಮೇಲೆ ಆಗಿರೋ ಬೆಳವಣಿಗೆ. ಹೌದು. ಕಾಗಿನಲ್ಲಿ ಮತ್ತು ಇದು ಅಸುಂಡಿ 2 ಯೋಜನೆ ಮಾಡಿಸಿದೆ. ಹಿಂದಿನ ಶಾಸಕರು ಆಣೂರು ಮತ್ತು ಬುಡುಪ್ನಳ್ಳಿ ಮಾಡಿಸಿದ್ರು. ಅದಕ್ಕಿಂತ ಮೊದಲು ಗುಡ್ಡದ ಮಲ್ಲಾಪುರ ಯೋಜನೆ ಸುರೇಶ್ ಗೌಡ್ರದ್ದು ಶ್ರಮ ಐತಿ, ನೀರು ಓಲೇಕಾರದೈತಿ, ರುದ್ರಪ್ಪ ಲಮಾಣಿ ಅವ್ರದ್ದೈತಿ. ಕೊನೆ ನಾನು ಶಾಸಕನಾದಾಗ 13ರಾಗ ಅದನ್ನು ಫೈನಲ್ ಕೆಲಸ ಎಲ್ಲ ಮುಗಿಸಿ ಕೆರೆಗಳ ನೀರು ತುಂಬಿಸ್ತಕ್ಕಂಥ ಕೆಲಸ ನಾನು ಮಾಡಿದ್ರಿ. ಈ 3 ಮತ್ತು ಬ್ಯಾಡಗಿ ನಿಮ್ಮ ಲಕ್ಕಿ ನಂಬರ್ ಅಂತ, ಯಾಕಂದ್ರೆ 2013, 2023 ಏನು ಲೆಕ್ಕಾಚಾರ ಇದು? ನನಗೆ ಅದು ಯಾವ್ದ್ರ ಬಗ್ಗೆನೂ ಮಾಹಿತಿ ಇಲ್ಲ. ಆಕಸ್ಮಿಕವಾಗಿ ಬಂದಿರತಕ್ಕಂಥ ಸಂದರ್ಭ ಅದು. ನ್ಯೂಮರಾಲಜಿ ನಂಬ್ತೀರಿ? ಅಲ್ಲ, ನಂಬ್ತಾನೆ. ಸಂಖ್ಯಾಶಾಸ್ತ್ರ ನಂಬ್ತವಿ. ಬಟ್ ಇದು ಆಕಸ್ಮಿಕವಾಗಿ ಸಿಕ್ಕಂಥ ಸಂದರ್ಭ ಇದೆ ನನಗೆ.